ಹಾಯ್ ಹಲೋ ನಮಸ್ಕಾರ. ನಾನಿವತ್ತು ದಾವಣಗೆರೆಯಲ್ಲಿರ್ತಕ್ಕಂಥ ಗೀತಾಂಜಲಿ ಚಿತ್ರಮಂದಿರದಲ್ಲಿ ನಾನಿದ್ದೇನೆ. ಬಹುಶಃ ಇವತ್ತು ಏನು ಡೆವಿಲ್ ಸಿನಿಮಾದ ಒಂದಷ್ಟು ತೆರೆ ಕಂಡಾಗ ಸಾಕಷ್ಟು ಅಭಿಮಾನಿಗಳು ಸಂಭ್ರಮಿಸಿದ್ದು ನೋಡಿದ್ದೀರಾ. ಇವತ್ತು ZEE5 ಕನ್ನಡದಲ್ಲಿ OTT ಒಳಗಡೆ ಬಿಡುಗಡೆ ಆಗ್ತಿರಕ್ಕಂಥ ಸಿನಿಮಾನ ಸಾಕಷ್ಟು ಅಭಿಮಾನಿಗಳು ಅದನ್ನ ಸಂಭ್ರಮಿಸ್ತಾ ಇದ್ದಾರೆ. ಯಾವ ರೀತಿ ಸಂಭ್ರಮಿಸ್ತಾ ಇದ್ದಾರೆ, ಸೊ ಏನೆಲ್ಲ ಮಾಡ್ತಾರೆ ಅನ್ನೋಣ ನೋಡೋಣ ಬನ್ನಿ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಗೆ, ತೂಗುದೀಪ ದರ್ಶನ್ ಗೆ, ಸ್ಟಾರ್ ಬಸ್ 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 ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಗೆ ಬಸ್ 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 ನಮ್ ಬಸ್ ನೆಕ್ಸ್ಟ್ ಲೆವೆಲ್ ನೆಕ್ಸ್ಟ್ ಲೆವೆಲ್ ಲೆವೆಲ್ ನೆಕ್ಸ್ಟ್ ಲೆವೆಲ್ ಲೆವೆಲ್ ನೆಕ್ಸ್ಟ್ ಲೆವೆಲ್ ಲೆವೆಲ್ ಬಸ್ 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 ನಮ್ ಬಸ್ ಯಾರು ಚಾಲೆಂಜಿಂಗ್ ಸ್ಟಾರ್, ನಮ್ ಬಸ್ ಯಾರು ಚಾಲೆಂಜಿಂಗ್ ಸ್ಟಾರ್, ಚಾಲೆಂಜಿಂಗ್ ಸ್ಟಾರ್ ನಮಗೆ ಯಾರು, ಚಾಲೆಂಜಿಂಗ್ ಸ್ಟಾರ್ ನಮಗೆ ಯಾರು, ಬಸ್ 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 ನಮ್ಗೆಲ್ಲ ದೇವರು ಚಾಲೆಂಜಿಂಗ್ ಸ್ಟಾರ್, ನಮ್ಗೆಲ್ಲ ದೇವರು ಚಾಲೆಂಜಿಂಗ್ ಸ್ಟಾರ್. ಇಲ್ಲ ಮಾಡಕ ರೆಡಿನಾ? ರೆಡಿ ಬಾಸ್. ರೆಡಿನಾ? ಬರ್ರಿ ಹೂವು ಹಾಕುತ್ತದೆ. ರೆಡಿ 3 2 1 ಸ್ಟಾರ್ಟ್. ಡಿ ಬಾಸ್ ಗೆ ಬಾಸ್ ಬಾಸ್ ಡಿ ಬಾಸ್ 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 ಡಿ ಬಾಸ್ 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 ಡಿ ಬಾಸ್ ಚಾಲೆಂಜಿಂಗ್ ಸ್ಟಾರ್ ಜೈ ಡಿ ಬಾಸ್ ಗೆ ಡಿ ಬಾಸ್ ಗೆ ಡಿ ಬಾಸ್ ಗೆ ಕರ್ನಾಟಕ ದರ್ಶನ್ ತೂಗುದೀಪ್ ಗೆ ತೂಗುದೀಪ್ ಗೆ ತೂಗುದೀಪ್ ಗೆ ರೆಡಿನಾ? ಪಟಾಕಿ ಜೈ ಡಿ ಬಾಸ್ ಅಂದ್ರಪ್ಪ. ಜೈ ಜೈ ಡಿ ಬಾಸ್ ಎಲ್ಲ ಕೈ ಇಡ್ರಪ್ಪ. ತೆಗೆ ಬಿಸಾಕದ ಒಳಗೆ ಮಂಚಿನ್ನು 2 1 ಹೋಗು. ಹಂಗೆ ವೈಡು ನಾನೇ ಬರ್ರಪ್ಪ. ಬರ್ರಿ ಬರ್ರಿ, ಜಿಲೇಬಿ ತಗೊಳ್ರಿ, ಜಿಲೇಬಿ ಪಲಾವು ರೈಸ್ ಬಾತ್ ಬಿರಿಯಾನಿ ರೈಸ್. ಬರ್ರಿ ಒಂದು ಇದು ಪ್ರೊಡಕ್ಷನ್ ಕಳಿಸ್ತೀನಿ. ಮಂಜೂರ್ಲಿ ಪಲಾವ್ ಇವತ್ತು ಡೆವಿಲ್ ಸಿನಿಮಾ ರಿಲೀಸ್ ಆದ್ಮೇಲೆ ಥಿಯೇಟರ್ ರಿಲೀಸ್ ಆದ ನಂತರ ಮತ್ತೆ ZEE5 ಅಲ್ಲಿ ಅದನ್ನ ರಿಲೀಸ್ ಮಾಡ್ತಿದ್ದಾರೆ. OTT ಅಲ್ಲಿ ಕೂಡ ಬಂತು. ಸೊ ಹಾಗಾಗಿ ಎಲ್ಲ ಕರ್ನಾಟಕ ರಾಜ್ಯಾದ್ಯಂತ ಎಲ್ಲ ಜನಗಳು ಕರ್ನಾಟಕದ ರಾಜ್ಯಾದ್ಯಂತ ಎಲ್ಲ ಜನಗಳು
ಸಿನಿಮಾನ ನೋಡ್ಬೇಕಾಗಿ. ಯಾಕಂದ್ರೆ ಸುಮಾರು ಜನ ಪಾಪ ಥಿಯೇಟ್ರಿಗೆ ಬಂದಿರೋ ಪರಿಸ್ಥಿತಿಗಳಿರ್ತದೆ, ಕೆಲವರು ಥಿಯೇಟ್ರಿಗೆ ಬರೋಕ್ಕಾಗದೆ ಪರಿಸ್ಥಿತಿ ಇರ್ತದೆ. ಸೊ ಅಂಥವ್ರಿಗೂ ಇದು ಭಾಳ ಉಪಯೋಗ ಆಗುತ್ತೆ. ಸೊ ಜಿ ಸಿನಿಮಾ ನಮಗೆ ಮುಂಚೆಯಿಂದ ಸಪೋರ್ಟ್ ಮಾಡಿದೆ. ಕಾಟೇರ ಸಿನಿಮಾದಲ್ಲೂ ಅವರೇ ರಿಲೀಸ್ ಮಾಡಿದ್ದು. ಸೊ ಈ ಸಿನಿಮಾನ ಅವರೇ ರಿಲೀಸ್ ಮಾಡ್ತಾ ಇದ್ದಾರೆ. ಸೊ ಖಂಡಿತ ಎಲ್ಲರೂ OTT ಅಲ್ಲೇ ನೋಡಿ. ಎಲ್ರಿಗೂ ಒಳ್ಳೇದಾಗ್ಲಿ. ಎಲ್ರಿಗೂ ಕಷ್ಟ ಬಂದೇ ಬರುತ್ತೆ. ಎಲ್ರಿಗೂ ಬ್ಯಾಡ್ ಟೈಮ್ ಗುಡ್ ಟೈಮ್ ಅನ್ನೋದು ಇದ್ದೇ ಇರ್ತದೆ. ಸೊ ಸಾಹುಕಾರ ಭಿಕ್ಷುಕ ಆಗೋದು, ಭಿಕ್ಷುಕ ಸಾಹುಕಾರ ಆಗೋದು ದೇವ್ರಿಚ್ಛೆ. ಯಾರನೇ ಬರ ಯಾರನ್ನೂ ಬರೆಯೋಕ್ಕಾಗಲ್ಲ, ಬದಲಾಯಿಸೋಕ್ಕಾಗಲ್ಲ. ತಾತ್ಕಾಲಿಕವಾಗಿ ಮಧ್ಯಕ್ಕಿರ್ತಕ್ಕಂಥ ಈ ಮೀಡಿಯೇಟರ್ಸ್ಗಳಾಗ್ಲಿ ಮತ್ತೊಂದು ಜನಗಳಾಗ್ಲಿ ಮಾಡೋದು ಸಹಜ. ಈಗ ಎಲ್ರಿಗೂ ಮಹಾಭಾರತ ಗೊತ್ತಿದೆ. ಮಹಾಭಾರತದಲ್ಲಿ ಗಲಾಟೆ ಆಗಿರೋದು ಅಣ್ಣ ತಮ್ಮಂದ್ರಲ್ಲೇನೆ, ಸಂಬಂಧಿಕರಲ್ಲೇನೆ. ಆ ಗಲಾಟೆ ಆಗಿದ್ದು ಕೇವಲ ಒಂದು ಜಾಗದ ಸಲುವಾಗಿ. ಸೊ ಹಂಗೆ ದೇವತೆಗಳಿಗೆ ಬಿಟ್ಟಿಲ್ಲ. ಈ ನಮ್ಮ ನರ ಮನುಷ್ಯರು ನಮಗೆ ಯಾವುದು ತಪ್ಪಿದ್ದಲ್ಲ. ಸೊ ಎಲ್ರಿಗೂ ಗುಡ್ ಟೈಮ್ ಬ್ಯಾಡ್ ಟೈಮ್ ಬಂದೇ ಬರುತ್ತೆ. ಇವಾಗ ನಮ್ಮ ಡಿ ಕುಟುಂಬಕ್ಕೆ ಒಂದು ಸಂಕಷ್ಟ ತರ, ಗ್ರಹಣ ತರ. ಸೊ ಆ ಗ್ರಹಣ ಬಿಡೋ ತನಕ ನಾವು ಸ್ವಲ್ಪ ಕಾಯ್ಬೇಕು. ಅತಿ ಶೀಘ್ರದಲ್ಲೇ ಬಾಸ್ ಬಂದೇ ಬರ್ತಾರೆ ಖಂಡಿತ. ಹೊರಗೆ ಬಂದ ನಂತರ ನೆಕ್ಸ್ಟ್ CM ಅವರೇ. ನಾನು ಹೋದ್ ಸಲನೂ ಹೇಳಿದ್ದೆ, ಇವತ್ತು ಹೇಳ್ತೀನಿ, ನೆಕ್ಸ್ಟ್ ಬಂದಾಗೂ ಹೇಳ್ತೀನಿ, ನಮ್ಮ ಬಾಸ್ 100% CM ಆಗೋದು ಫಿಕ್ಸು. ಇವತ್ತು ಯಾರ್ಯಾರು ಚಿತ್ರರಂಗದಲ್ಲಿ ನಮ್ಮ ಬಾಸ್ ಯಾರ್ಯಾರು ಇಲ್ಲಿ ತನಕ ಬೆಳೆಸಿದಾರೋ, ಯಾರ್ಯಾರಿಗೆ ಮೇಲೆತ್ತಿದಾರೋ, ಯಾರ್ಯಾರು ಪ್ರಮೋಷನ್ಗೆ ಹೋಗಿದಾರೋ, ಇವತ್ತು ಅವ್ರು ಯಾರೂ ಕಾಣಿಸ್ತಿಲ್ಲ ಎಲ್ಲೂ. ಹಂಗಂತೇಳಿ ಡಿಪೆಂಡ್ ಆಗಿ ನಮ್ಮ ಬಾಸ್ ಅವ್ರು ಬರ್ತಾರೆ ನಾಳೆ ನಮ್ಮ ಸಿನಿಮಾಗೆ ಅಂತೇಳಿ ನಮ್ಮ ಬಾಸ್ ಏನು ಯಾರು ಪ್ರಮೋಷನ್ ಆಗಲಿ ಮತ್ತೊಂದಕ್ಕಾಗ್ಲಿ ಹೋಗಿಲ್ಲ. ಆ ಹೆಸರೇ ಒಂದು ಬ್ರ್ಯಾಂಡ್. ಆ ಬ್ರ್ಯಾಂಡ್ ಎಲ್ಲಿ ಕೇಳುತ್ತೋ ಅಲ್ಲೆಲ್ಲ ಮುಚ್ಚಕ್ಕೆ ಪ್ರಯತ್ನ ಪಡ್ತಾ ಇದಾರೆ. ನೀವು ಸಿನಿಮಾ ರಂಗದಲ್ಲಿ ಮುಚ್ಬೋದು ಅಥವಾ ಕಾನೂನು ಮುಖಾಂತರ ಬೇರೆ ರೀತಿಯಲ್ಲಿ ಮುಚ್ಬೋದೇ ವಿನಃ ಡಿ ಬಾಸ್ ಅಭಿಮಾನಿಗಳ ತಲೆಗಿಂದ ಮನ್ಸಿಂದ ನೀವಲ್ಲ. ಅರ್ಥ ಆಯ್ತಾ? ಯಾರೂನು ಅದನ್ನ ಅಳಿಸಕ್ ಸಾಧ್ಯ ಇಲ್ಲ. ನೀವು ಈ ಬಾಲ್ ನೀರಲ್ಲಿ ಅಮ್ಕಿದ್ರೆ ಅದು ಎಷ್ಟು ಪ್ರೆಷರ್ ಹೋದ್ರೆ ಎಷ್ಟು ರಿವರ್ಸ್ ಆಗುತ್ತೋ ಹಂಗೆ ನೀವು ಮಾಡ್ತಿರೋದೆಲ್ಲ ನಿಮ್ಗಳಿಗೆ ರಿವರ್ಸ್ ಆಗುತ್ತೆ. ಅಂದ್ರೆ ನಾನು ಹೇಳ್ತಿರೋದು ಯಾರು ಮಾಡ್ತಿದಾರೋ ಅವರಿಗೆ, ಎಲ್ರಿಗೂ ಅಲ್ಲ. ಅರ್ಥ ಆಯ್ತಾ? ಇನ್ನು ಕೆಲವೇ ತಿಂಗಳುಗಳು ಸೊ ಖಂಡಿತ ಹೊರಗೆ ಬಂದೇ ಬರ್ತಾರೆ. ನಮಗೆ ನಂಬಿಕೆ ಇದೆ. ಅವ್ರು ಹೊರಗಡೆ ಬಂದ್ರು ಅಂದ್ರೆ ನೆಕ್ಸ್ಟ್ ಅವರೇ CM. ಎಲ್ರಿಗೂ ಒಳ್ಳೇದಾಗ್ಲಿ, ಎಲ್ರೂ ಚೆನ್ನಾಗಿರ್ಲಿ. ಜೈ ಡಿ ಬಾಸ್. ಹೇಳಿ, ಇವತ್ತು ಏನು OTT ಕಡೆ ಡೆವಿಲ್ ಸಿನಿಮಾ ಸರ್, ನಿಮಗೆ ಗೊತ್ತಿದೆ ದರ್ಶನ್ ಅವರು ಈಗಲೇ ಕಾನೂನು ಪ್ರಕಾರ ಯಾವ ರೀತಿಯಲ್ಲಿ ಶಿಕ್ಷೆ ಅನುಭವಿಸ್ತಾ ಇದ್ದಾರೆ, ಅದು ನಿಮ್ಗೆ ಗೊತ್ತಿದೆ. ಬಟ್ ಅಭಿಮಾನಿಗಳಲ್ಲಿ ಏನು ಗೊತ್ತಾ ಆತಂಕ ಇರೋದು ಅಂತಂದ್ರೆ, ಇವತ್ತು ಅವ್ರು ಅಷ್ಟು ಹೋದ್ರು ಅವ್ರು ಹೋದ್ಮೇಲೆ ಡೆವಿಲ್ ರಿಲೀಸ್ ಆಯ್ತು. ಡೆವಿಲ್ಗೆ ಯಾವ ರೀತಿ ಸಂಭ್ರಮಾಚರಣೆ ಮಾಡೋದಂತ ನೀವೆಲ್ಲ ನೋಡಿದ್ರಿ. ಬಟ್ ಈ ಉದ್ದೇಶ ಏನು ಗೊತ್ತಾ, OTTಯಲ್ಲಿ ರಿಲೀಸ್ ಆಗಿದೆ. ನಾವು OTTಯಲ್ಲಿ ರಿಲೀಸ್ ಆಗಲಿ, ಸಿನಿಮಾ ಥಿಯೇಟರ್ ರಿಲೀಸ್ ಆಗಲಿ, ಯಾವ ಒಂದು ಅಭಿಮಾನ ತೋರಿಸ್ಬೇಕು ಆ ಅಭಿಮಾನ ನಮ್ಮ ಅಭಿಮಾನಿಗಳು ತೋರಿಸ್ತಾ ಇದಾರೆ. ಅದು ದಾವಣಗೆರೆಯಲ್ಲಿ ಏನಪ್ಪ ವಿಶೇಷತೆ ಅಂತಂದ್ರೆ, ಇದು OTTಯಲ್ಲಿ ಒಂದು ಸಂಭ್ರಮಾಚರಣೆ. ನಮಗೆ ಬರೀ ಸಂಭ್ರಮಾಚರಣೆ ಸಿನಿಮಾ ಬಂದಾಗ ಅಷ್ಟೇ ಅಲ್ಲ, ಹೀರೋ ಇದ್ದಾಗ ಅಷ್ಟೇ ಅಲ್ಲ ಸಂಭ್ರಮಾಚರಣೆ. OTTಯಲ್ಲಿ ಬಂದಾಗ ಸಂಭ್ರಮಾಚರಣೆ ಮಾಡೋಕಂತೇಳಿ ನಮ್ಮ ಹುಡುಗರೆಲ್ಲ ಅಭಿಮಾನಿಗಳೆಲ್ಲ ಸೇರ್ಕೊಂಡು ಇವತ್ತು ದಾವಣಗೆರೆಯಲ್ಲಿ ನಮ್ಮ ಅಖಿಲ ಕರ್ನಾಟಕ ದಿವರ್ಷನ್ ಅಭಿಮಾನಿಗಳ ಸಂಘ ದಾವಣಗೆರೆ ಜಿಲ್ಲಾ ಘಟಕದ ವತಿಯಿಂದ ಇವತ್ತು ನಾವು ಅದೇ ರೀತಿ ಒಂದು ಹಬ್ಬದ ವಾತಾವರಣನ ಅಥವಾ ಒಂದು ಸಂಭ್ರಮಾಚರಣೆನ ಮಾಡ್ಬೇಕಂತೇಳಿ ಎಲ್ಲ ಅಭಿಮಾನಿಗಳು ಸೇರಿದ್ದಾರೆ. ಹಾಗಾಗಿ ಈ ಕಾರ್ಯಕ್ರಮವನ್ನು ಇವತ್ತು ನಾವಿಲ್ಲಿ ದಾವಣಗೆರೆ ಮಾಡ್ತಾ ಇದ್ದೀವಿ. ಸಂಭ್ರಮಾಚರಣೆ, ಹೂವಿನಾರ ಹಾಕಿದ್ದೀವಿ, ಪಟಾಕಿ ಸಿಡಿಸ್ತೀವಿ, ಅನ್ನ ಸಂತರ್ಪಣೆ ಕಾರ್ಯಕ್ರಮ ಇದೆ, ಸಿಹಿ ಹಂಚುವ ಕಾರ್ಯಕ್ರಮ ಇದೆ, ಈ ರೀತಿ ಕೇಕ್ ಕಟ್ ಮಾಡುವ ಕಾರ್ಯಕ್ರಮ ಇದೆ. ಇವನ್ನೆಲ್ಲವನ್ನು ಮಾಡಿ ಅಭಿಮಾನಿಗಳ ಒಂದು ಸಮಾಧಾನ. ನಮ್ಮ ಬಾಸ್ ಎಲ್ಲೇ ಇದ್ರು ಅವ್ರು ನಮ್ಮ ಹೃದಯದಲ್ಲಿದ್ದಾರೆ, ನಾವು ಅವರಲ್ಲಿ ಅದೀವಿ ಅನ್ನೋ ಒಂದು ಕಾರಣದಿಂದ ಹುಡುಗರುಗಳು ಈ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಚಂದ್ರಪ್ಪ KG ಅಂತ ಜಿಲ್ಲಾಧ್ಯಕ್ಷರು. ಇನ್ನೊಂದು ಮನವಿ ಏನಪ್ಪಾ ಅಂತಂದ್ರೆ, ಇವತ್ತು ನಿಮಗೆ ಗೊತ್ತಿದೆ ದರ್ಶನ್ ಅವ್ರ ಎಂತ ದೊಡ್ಡ ಸ್ಟಾರ್ ಅಂತೇಳಿ ಕರ್ನಾಟಕದಲ್ಲಿ ಅವರೇ ನಂಬರ್ 1 ಸ್ಥಾನಕ್ಕಿದ್ದಾರೆ. ಬಟ್ ನಿಮಗೆಲ್ಲ ಗೊತ್ತಿದೆ, ಬೇರೆ ಬೇರೆ ನಮ್ಮ ಹಾಲಿವುಡ್ ಲೆವೆಲಲ್ಲೆಲ್ಲ ಸಂಜಯ್ ದತ್, ಸಲ್ಮಾನ್ ಖಾನ್ ಎಲ್ಲ ಅವರು ಯಾವುದೋ ಕಾರಣದಿಂದ ಕೇಸಲ್ಲಿ ಒಳಗೋದಾಗ ಅಲ್ಲಿಯ ಒಂದು ಸರ್ಕಾರ ಆಗಲಿ ಅಥವಾ ಅಲ್ಲಿಯ ಒಂದು ಚಲನಚಿತ್ರ ಮಂಡಳಿ ಆಗಲಿ ಅವರೆಲ್ಲ ಸೇರ್ಕೊಂಡು ಅಲ್ಲಿ ಅವ್ರನ್ನ ಒಂದು ಪೆರೋಲ್ ಮುಖಾಂತರ ಹೊರಗೆ ತಂದು ಮುಂದಿನ ಸಿನಿಮಾಗಳಿಗೆ ತೊಂದರೆ ಆಗಬಾರ್ದು ಅಂತೇಳಿ ಸಿನಿಮಾ ಮಾಡಿಸಿದ್ರು. ಅದೇ ನಮ್ಮ ಕರ್ನಾಟಕದಲ್ಲಾದರೂ ಅಷ್ಟೇ ನಮ್ಮ ರಾಜ್ಯ ಸರ್ಕಾರದವರು ಅಥವಾ ನಮ್ಮ ಚಲನಚಿತ್ರ ವಾಣಿಜ್ಯ ಮಂಡಳಿಯವರು ಸೇರ್ಕೊಂಡು ಅವ್ರನ್ನ ಈ ರೀತಿ ಒಂದು ಪೆರೋಲ್ ಮುಖಾಂತರ ತರಿಸಿ
ನಮ್ಮ ಕರ್ನಾಟಕದಲ್ಲಿ ಅದರಿಂದ ನಂಬಿಕೊಂಡಿರೋ ಸಾವಿರಾರು ಕಲಾವಿದರಿದ್ದಾರೆ, ತಂತ್ರಜ್ಞಾನರಿದ್ದಾರೆ. ಕನ್ನಡದ ಆಕ್ಟರ್ಗಳು ಜಾಸ್ತಿ ಹಾಕೊಂಡು ಕನ್ನಡ ಸಿನಿಮಾಗಳು ಮಾಡ್ತಿದ್ದಂತ ಏಕೈಕ ನಟ ದರ್ಶನ್ ಅವರೇ, ನಿಮಗೆ ಗೊತ್ತಿದೆ. ಹಾಗಾಗಿ ಈ ತರ ಒಂದು ಸಮಾಜಮುಖಿ ಕಾರ್ಯ ಮಾಡ್ಕೊಡಕ್ಕೆ ಅವ್ರಿಗೆ ಒಂದು ಅನುಕೂಲ ಮಾಡಿಕೊಟ್ರೆ ನಿಜವಾಗ್ಲೂ ಕನ್ನಡ ಇಂಡಸ್ಟ್ರಿ ಉಳಿತೈತಿ, ಕನ್ನಡ ಇಂಡಸ್ಟ್ರಿ ಬೆಳಿತೈತಿ ಅಂತ ಹೇಳ್ತಾ ಇದ್ದೇನೆ ನಾನು ಅಭಿಮಾನಿಯಾಗಿ. ನೋಡಿದ್ರಲ್ಲ ವೀಕ್ಷಕರೇ, ಈ ಒಂದು OTT-ಯಲ್ಲಿ ಕೂಡ ಡೆವಿಲ್ ಸಿನಿಮಾದ ಒಂದು ಪ್ರಮೋಷನ್ ಯಾವ ರೀತಿ ಅಭಿಮಾನಿಗಳು ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಪಟಾಕಿ ಸಂಭ್ರಮಿಸಿ, ಕೇಕ್ ಕತ್ತರಿಸಿ, ಹೂವನ್ನ ಅಂದ್ರೆ ಅಲಂಕಾರವನ್ನ ಮಾಡಿ ಸಾಕಷ್ಟು ಅಭಿಮಾನಿಗಳು ಕೂಡ ವ್ಯಕ್ತಪಡಿಸಿದ್ರು. ಇದಾಗಿತ್ತು ಇವತ್ತಿನ ಅಪ್ಡೇಟ್ಸ್ಗಾಗಿ DVG 1 ನ್ಯೂಸ್ನ ಫಾಲೋ ಮಾಡ್ತಾ ಇರಿ. ಇದ್ದ ಸುದ್ದಿನ ಇದ್ದಾಗೆ ಹೇಳ್ತೀವಿ ನಾವು. ಥ್ಯಾಂಕ್ ಯು.